ನಮ್ಮ ಕರ್ನಾಟಕದಲ್ಲಿ ಈ ಥರ ಸಾಧನೆ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಅಷ್ಟು ಕೋಟಿ ದೇವರ ಮಧ್ಯದಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಇದ್ದಾರೆ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಇದನ್ನು ನೋಡಿ. ರಾಶಿ ಇಲ್ಲಿ ನಮ್ಮ ಅಜ್ಜಿ ಮನೆ ಊರಿಗೆ ಫಂಕ್ಷನ್ಗೆ ಹೋದಾಗ ಅಲ್ಲಿ ಚಪ್ಪಲಿನೇ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲಿರುತ್ತೋ ಹೋಗುತ್ತೋ ಗೊತ್ತಿಲ್ಲ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪು ಗೌಡ. ಇವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಅಂದರೆ ಚನ್ನಪಟ್ಟಣ ತಾಲೂಕು ಗೌಡ್ಗೆರೆ ಚಾಮುಂಡೇಶ್ವರಿ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಭಾನುವಾರ, ಅಮಾವಾಸ್ಯೆನೂ ಕೂಡ. ನಾನು ಹೋಗ್ತಿರೋದು ಮೊದಲೇ ಬಾರಿಗೆ. ನಂದು ಅರ್ಕೆ ಇತ್ತು. ನಾನು ಮತ್ತು ನನ್ನ ಫ್ರೆಂಡ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನಿರುತ್ತೆ, ದೇವ್ರು ಯಾವ ಥರ ಕಾಣಿಸ್ತಾರೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ ಬನ್ನಿ. ಭಕ್ತಿ ವಿಶ್ವಾಸಗಳು ಕೂಡ ಉಂಟಾಗುವುದು ಕೂಡ ಭಗವಂತ ಕರುಣೆಯ ಫಲ ಎಂಬುದು ರಹಸ್ಯ ಸತ್ಯ. ಇದರ ಅರ್ಥ ಯಾರ್ಯಾರಿಗೆ ಗೊತ್ತೈತಿ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪಟ್ಟೆ ರಶ್ ಇದೆ, ಗಾಡಿ ಪಾರ್ಕಿಂಗ್ಗೂ ಜಾಗ ಇಲ್ಲ. ಅಮ್ಮ ದೇವ್ರೇ ದೇವ್ರೆ, ಅಮ್ಮ ತಾಯಿ ನಿನ್ನ ನೋಡಕ್ಕೆ ಎಷ್ಟು ಜನ ಸಾಗರ. ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಯಾವುದೇ ವಿಶೇಷ ಪೂಜೆ ಕಾರ್ಯಕ್ರಮ ಇಲ್ಲ. ಇದನ್ನ ಎಲ್ಲ ತಾತ್ಕಾಲಿಕ ವ್ಯವಸ್ಥೆ. ಯಾರು ಕೌಂಟರ್ ನಿಂತ್ಕೋಬಾರ್ದು, ಯಾರು ಕೌಂಟರ್ ನಿಂತ್ಕೋಬಾರ್ದು. ಚಿಕ್ಕ ಸಮಾಜ ನಾವು ಹೋಗಿದ್ದು ಅಮಾವಾಸ್ಯೆ ದಿನ ಅಲ್ವಾ, ಅದು ಭಾನುವಾರ ಬೇರೆ. ಸಿಕ್ಕಾಪಟ್ಟೆ ಜನ ಮತ್ತು ವಿಶೇಷ ಪೂಜೆಗಳು, ನಾರ್ಮಲ್ ಪೂಜೆ ಏನೂ ಇಲ್ಲ. ದೇವ್ರನ್ನ ನೋಡಿಕೊಂಡು ಕೈ ಮುಗ್ಕೊಂಡು ತಿರ್ಗಾ ರಿಟರ್ನ್ ಬರಬೇಕಷ್ಟೇ. ನೀವೆಲ್ಲ ಯಾರೆಲ್ಲ ಚಾಮುಂಡಿ ದರ್ಶನ ಮಾಡಬೇಕಂತ ಅಂದ್ಕೊಂಡಿದ್ದಾರೋ ದಯವಿಟ್ಟು ಭಾನುವಾರ ಬರಬೇಡಿ, ಮತ್ತು ಅಮಾವಾಸ್ಯೆ ಮತ್ತು ಪೌರ್ಣಮಿ ಟೈಮಲ್ಲಿ ಬರಬೇಡಿ. ಸಿಕ್ಕಾಪಟ್ಟೆ ಜನ ಇರ್ತಾರೆ. ತಾಯಿನ ದೂರದಿಂದನೇ ನೋಡಿ ಎಷ್ಟು ಖುಷಿ ಆಯಿತು ಅಂದರೆ, ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ರು. ಮತ್ತು ಅಲ್ಲಿರೋ ಜನನ ನೋಡಿ ಅಷ್ಟೇ ಭಯ ಆಗ್ತಿತ್ತು. ಸಿಕ್ಕಾಪಟ್ಟೆ ಜನ ನಮ್ಮನ್ನು ತೆಳ್ಕೊಂಡೇ ಹೋಗ್ತಿದ್ರು. ಅಷ್ಟು ಜನ ಇದ್ರು ಮಾತ್ರ ಹೇಳಬೇಕು ಅಂತ ಅಂದರೆ. ತಾಯಿ ಚಾಮುಂಡೇಶ್ವರಿ ಮಾತ್ರ ತುಂಬ ಎತ್ತರದಲ್ಲಿದ್ದಾರೆ. ನೋಡೋದಕ್ಕೆ ಸಕ್ಕತ್ತಾಗಿ ಕಾಣಿಸ್ತಿದ್ಲು ಅಮ್ಮ ಮಾತ್ರ. ಈ ತಾಯಿ ಪಂಚಲೋಕದ ಪ್ರತಿಭೆ ಅಂತೆ. ತುಂಬ ಕಳ್ಳರ ಕಾಟ ಇದೆ, ಅದಕ್ಕೋಸ್ಕರ ಅಲ್ಲಿರೋ ಪೊಲೀಸ್ಗಳು, ವಾಚ್ಮೆನ್ಸ್ಗಳು ಎಲ್ಲರೂ ಹೇಳ್ತಿದ್ರು, ನಿಮ್ಮ ಮದುವೆಗೆ ನೀವೇ ಜವಾಬ್ದಾರಿ, ತುಂಬ ಕೇರ್ಫುಲ್ ಆಗಿರಿ ಅಂತ ಅವ್ರು ತುಂಬ ಸಲ ಸೂಚನೆಗಳನ್ನ ಕೊಡ್ತಿದ್ರು. ಅಂತೂ ಇಂತೂ ನನ್ನ ಅರ್ಕೆನ ತೀರಿಸ್ಕೊಂಡು ತಾಯಿಗೆ ನಾನು ನೋಡಕ್ಕೆ ಬಂದೆ. ಇಲ್ಲಿ ತಾಯಿ ವಿಗ್ರಹನ ಇಟ್ಟಿದ್ದಾರೆ, ಇಲ್ಲಿ ಪೂಜೆ ಮಾಡ್ತಾರೆ. ತಿರ್ಗಾ ಮೀನು ಗುಡಿ ಹೇಳಬೇಕು ಅಂದರೆ ಇನ್ನೂ ಒಂದಿದೆ. ಅಲ್ಲಿಗೆ ಹೋಗಿ ಬಂದ ಮೇಲೆ ಈ ತಾಯಿ ದರ್ಶನ ಮಾಡಬೇಕು, ಈ ವಿಗ್ರಹನ ನೋಡಬೇಕು. ಇಲ್ಲಿಂದ ನೋಡಿ ಆಲ್ಮೋಸ್ಟ್ ಗೊತ್ತಾಗತ್ತೆ ನಿಮಗೆ ಎಷ್ಟು ಜನ ಇದ್ರು ಅಂತ. Few inches later. ಎಲ್ಲಮ್ಮ ರಾಜೇಶ್ವರಿ ಉಪ್ಪಾಗ ಜಾಗ ಬರಬೇಕು. ತಾಯಿ ಚಾಮುಂಡೇಶ್ವರಿ ಎಡಗಡೆ ಬಸವಣ್ಣ ಸ್ವಾಮಿ ಇದ್ದಾರೆ. ಅಲಂಕಾರ ಚೆನ್ನಾಗಿ ಮಾಡಿದ್ರು, ವಿಡಿಯೋ ಮಾಡ್ಕೊಳಕ್ಕೆ ಬಿಟ್ಟಿಲ್ಲ. ಈ ಕೌಂಟರ್ನ ನೋಡಿ ನಾನು ಪ್ರಸಾದ ಕೌಂಟರ್ ಅಂತ ಅಂದ್ಕೊಂಡು ಹೋದೆ. ಅಲ್ಲಿ ತಡೆ ಹೊಡಿಯೋದಕ್ಕೆ ಟಿಕೆಟ್ ಕೊಡ್ತಾಯಿದ್ರು. ಈ ಗೌಡ್ಗೆರೆ ಚಾಮುಂಡೇಶ್ವರಿ ದರ್ಶನ ಇನ್ನು ಯಾರ್ಯಾರು ಮಾಡಿಲ್ಲ ಬೇಗ ಹೋಗಿ ಮಾಡ್ಕೊಳ್ಳಿ. ಆ ತಾಯಿ ನೀವೇನು ಬೇಡ್ತಿರೋ ಅದನ್ನು ಆ ತಾಯಿ ಖಂಡಿತ ಕೊಟ್ಟೇ ಕೊಡ್ತಾಳೆ. ಈ ವಿಡಿಯೋನ ಎಂಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಬೆಂಗಳೂರಲ್ಲಿ ಎಲ್ಲ ಕಡೆ ನಿಮಗೆ ಗೊತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.